ನನ್ನೆಲ್ಲ ಸೆಲೆಬ್ರಿಟೀಸ್ಗಳಿಗೆ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡಿದ್ರ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ನಿಕ್ಸ್ ಎಪಿಸೋಡ್ ಬಂದ್ಬಿಟ್ಟು 98ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದರೆ ಬೆಂಕಿ ಅಮೇಜಿಂಗ್ ಟೆಕ್ನಿಕ್ಸ್ ಅದಾವೆ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡಿ ಗೊತ್ತಾಗುತ್ತೆ ಅಂತ ಟೆಕ್ನಿಕ್ಸ್ ಅದಾವ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮಾತ್ರ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ದರೆ ಕೆಳಗೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ನಾನು ಮಾಡೋ ಡೈಲಿ ಟೆಕ್ ಅಪ್ಡೇಟ್ಸ್ ನಿಮಗೆ ಬರ್ತಾನೆ ಇರ್ತವೆ. ಸೊ ನೀವು ನೋಡಿ ಎಂಜಾಯ್ ಮಾಡ್ಕೋಬೋದು. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಇಲ್ಲಿ ಸಲ ಫಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಸೊ ನೀವೇನಾದ್ರೂ ಗೇಮ್ ಹೆವಿಯಾಗಿ ಆಡ್ತೀರಿ ಬ್ರದರ್, ಓಕೆನಾ? ನಂಗೆ ಯಾರು ಗೇಮ್ ಆಡೋಕ್ಕಲ್ಲ, ನಾನು ಆಡ್ದಂಗೆ ಯಾರು ಆಡೋಕ್ಕಲ್ಲ ಬ್ರದರ್. ಸೊ ಸಖತ್ತಾಗಿ ಆಡ್ದು ನಾನು ಆಸೆ ಅದು ಗೇಮಿಂಗ್ನ ದುಡ್ಕೋಬೇಕಂತ ಈಗ ನಾನು ಪ್ಲಾನ್ ಕೇಳಿದೆ. ಸೊ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂದರೆ ಸ್ಕೈ ಇ ಸ್ಪೋರ್ಟ್ಸ್ ಅವ್ರು ಏನಂತಂದರೆ ಒಂದು ಟೂರ್ನಮೆಂಟ್ ನಡೆಸ್ತಿದ್ದಾರೆ BGMI. ಅದರ ನೀವೇನಂತಂದರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಏನಂತಂದರೆ 3 ಸ್ಟೆಪ್ಸಲ್ಲಿ ಇವರು ಅಂತ ನಡೆಸ್ತಿದ್ದಾರೆ. ಕ್ವಾರ್ಟರ್ ಫೈನಲ್ಸು, ಸೆಮಿಫೈನಲ್ಸು ಮತ್ತು ಗ್ರ್ಯಾಂಡ್ ಫೈನಲ್ಸ್ ಅಂತ. ಸೊ ಈ ರೀತಿಯಲ್ಲಿ 3 ಸ್ಟೆಪ್ಸಲ್ಲಿ ನಡೆಸ್ತಾರೆ. ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಚೂಸ್ ಮಾಡ್ಕೊತಾರೆ. ಚೂಸ್ ಮಾಡಿಕೊಂಡು ಏನಿಲ್ಲ, ಇದರಲ್ಲಿ ಯಾರು ಗೆಲ್ತಾರೋ ಅವರಿಗೆ ಮಿನಿಮಮ್ ಬಂದ್ಬಿಟ್ಟು 25 ಲಕ್ಷ ರೂಪಾಯಿ ಏನಂತಂದರೆ ರಿವಾರ್ಡ್ ಇರುತ್ತೆ. 25 ಲಕ್ಷ ರೂಪಾಯಿ ರಿವಾರ್ಡ್ ಇರುತ್ತೆ. ಒಂದ್ಸರಿ ನಿಮ್ಮ ಅದೃಷ್ಟ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಪರೀಕ್ಷೆ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಸೊ ನೀವೇನಾದರೂ ಜಾಯ್ನ್ ಆಗಬೇಕು, ಈ ಥರ ಮಾಡಬೇಕು ಅಂತ ನೀವೇನಾದ್ರು ಹೇಮ್ ಇದ್ದರೆ, ಸೊ ಅಂದ್ರೆ ಬೇಕಾದ್ರೆ ನೀವು ಇದ್ರ ಬಗ್ಗೆ ಕೆಳಗೆ ಕಮೆಂಟ್ ತಿಳಿಸೋ, ನಾನು ಕಂಪ್ಲೀಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಟ್ರೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಈ ಸ್ಪೋರ್ಟ್ಸ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಅಂತಾರೆ ಆ್ಯಪಲ್ ಕಡೆಯಿಂದ. ಆ್ಯಪಲ್ ಅವ್ರು ಏನಂತಂದ್ರೆ ಒಂದು ಕಾನ್ಫರೆನ್ಸ್ ನಡೀತಿದ್ರೆ ನಮ್ಗೆ ಗೊತ್ತೈತೆ, WWDC ಅಂದರೆ ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ. ಸೊ ಇದರಲ್ಲಿ ಏನಂತಂದರೆ ಮ್ಯಾಕ್ಸಿಮಮ್ ಸಾಫ್ಟ್ವೇರ್ ರಿಲೇಟೆಡ್ ಏನಾದರೂ ಅಪ್ಡೇಟ್ಸ್ ತಗೊಂಡಿರ್ತಾರಲ್ಲ. ಇವಾಗ iOS 16 ಐತಿ ಇವಾಗ ಪ್ರೆಸೆಂಟ್ ರನ್ನಿಂಗು. ನೆಕ್ಸ್ಟ್ ಇವಾಗ ಏನಂತಂದರೆ ಇವತ್ತು ನೈಟ್ 10ವರೆಗೆ ಅಂತಂದರೆ ಕಾನ್ಫರೆನ್ಸ್ ಸ್ಟಾರ್ಟ್ ಆಗುತ್ತೆ. 10ವರೆಗೆ, ನೈಟ್ 10ವರೆಗೆ. 9ನೇ ತಾರೀಕು ತನಕ ಇದ್ರ ಬಗ್ಗೆ ಡಿಸ್ಕಷನ್ ಇದ್ದೇ ಇರುತ್ತೆ. ಏನಾದರೂ ಅಪ್ಡೇಟ್ಸ್ ತಗೊಂಬರ್ತಾರೆ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಬ್ರದರ್ ಒಟ್ಟು. ಓಕೆ, ಇವಾಗ iOS 16 ಪ್ರೆಸೆಂಟ್ ರನ್ನಿಂಗ್ ಐತೆ ಎಲ್ಲ ಸಾಫ್ಟ್ವೇರ್ ಇದರಲ್ಲಿ ಮೊಬೈಲಲ್ಲಿ. ಇವಾಗ ಏನಂದ್ರೆ iOS 17 ಬಗ್ಗೆ ಏನಾದರೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗೆ ಹೊಸ ಮ್ಯಾಕ್ಬುಕ್ಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾರೆ. ಇವಾಗ ಭಾಳಷ್ಟು ಟ್ರೈನಿಂಗ್ ಇರೋದು ಅಂತಂದರೆ AR ಅಥವಾ VR ಹೆಡ್ಸೆಟ್ ತಗೊಂಬರ್ತಾರೆ ಅಂತ. ಆ ರೀತಿ ಕೆಲವೊಂದು ಟಾಕ್ಸ್ ಬರ್ತದವೆ. ಓಕೆನಾ, AR VR ಹೆಡ್ಸೆಟ್ಟು. ಬಟ್ ಅದ್ರ ಬಗ್ಗೆ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿಲ್ಲ. ತಗೊಂಬರಲ್ಲ ಅಂಬೋದು ಏನು ಇನ್ಫಾರ್ಮೇಷನ್ ಇಲ್ಲ. ಪ್ರೆಸೆಂಟ್ ಏನು ಇದ್ರ ಬಗ್ಗೆ ಟಾಕ್ ನಡೆಸ್ತಿದ್ದಾರೆ. ಓಕೆನಾ, ಮ್ಯಾಕ್ಬುಕ್ಕು ಇನ್ನೂ ಭಾಳಷ್ಟು ಬರ್ತವೆ. iPad ರಿಲೇಟೆಡ್ OS, ವಾಚ್ OS, ಮ್ಯಾಕ್ OS ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಒಂದು 4 ಡೇಸ್ ತಡೆದ್ರೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡ್ತಿದ್ರ ಬಗ್ಗೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಆ್ಯಪಲ್ ಕಡೆ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ ಅವ್ರು ಏನಂತಂದ್ರೆ ನೀವೇನಾದ್ರೂ ಆ್ಯಪಲ್ ಯೂಸರ್ಸ್ ಇದ್ರೆ ಮಾತ್ರ ಸೊ ನಮಗೆ ಏನಂತ ಒಂದು ಅಪ್ಡೇಟ್ ಬಂದಿರುತ್ತೆ. ನೀವು ಎಡಿಟ್ ಮಾಡ್ಕೋಬೋದು. ಇವಾಗ ನೀವು ಏನಾದ್ರು ಬೈ ಮಿಸ್ಸಾಗಿ ಯಾರಿಗೇನೋ ಕಳಿಸಿದ್ರೆ ಮೆಸೇಜು, ಅದನ್ನು ನೀವು ಅಂತಂದ್ರೆ ಎಡಿಟ್ ಮಾಡೋ ಆಪ್ಷನ್ಸ್ ಇವಾಗ ಏನು ಪ್ರೆಸೆಂಟ್ ಕೊಡ್ತಾವ್ರೆ ಆ್ಯಪಲ್ ಯೂಸರ್ಸ್ಗೆ ಪ್ರೆಸೆಂಟು. ಆ್ಯಂಡ್ರಾಯ್ಡ್ ಯೂಸರ್ಸ್ಗೇನು ಮೇ ಬಿ ಬಂದಿಲ್ಲ ಅನಿಸುತ್ತೆ. ಮೇ ಬಿ ಬಂದೈತೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ನಾವು ಎಲ್ಲ ಚೆಕ್ ಮಾಡಿದೆ, ಯಾವುದೋ ಮೊಬೈಲ್ಗೂ ಬಂದಿಲ್ಲ, ನನ್ನ ಮೊಬೈಲ್ಗೂ ಬಂದಿಲ್ಲ. ಸೊ ಮೇ ಬಿ ಬಂದರೆ ಬರ್ಬೋದು, ಏನು ಹೇಳೋದಕ್ಕಾಗಲ್ಲ, ಬರ್ಬೋದು ಇಷ್ಟರಲ್ಲಿ. ಓಕೆನಾ, ಪ್ರೆಸೆಂಟ್ ಏನು ಆ್ಯಪಲ್ ಡಿವೈಸಸ್ ಅವೈಲೇಬಲ್ ಐತೆ. ಹಾಗೆ ಬಂದ್ಬಿಟ್ಟು ಅಂತಂದರೆ ಇದರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ತಾವ್ರೆ. ಇವಾಗ ಹೋಮ್ ಸ್ಕ್ರೀನಲ್ಲಿ ಅಂತ ನಾವು ಫಸ್ಟ್ ನೋಡ್ತಿರುವಾಗ ಚಾಟ್ಸು, ಸ್ಟೇಟಸ್ಸು, ಕಾಲ್ಸ್ ಅಂತ ಇತ್ತಲ್ವಾ, ಕಮ್ಯುನಿಟಿ ಅಂತ. ಸೊ ಇವಾಗ ಏನಂತಂದರೆ ಕೆಳಗಡೆ ಬರ್ತದೆ ಅದೇ ಥರ ಟ್ಯಾಬ್ಗಳು. ಕೆಳಗಡೆ ಕಮ್ಯುನಿಟಿ, ಚಾಟ್ಸು, ಸ್ಟೇಟಸ್ಸು, ಕಾಲ್ಸ್ ಅಂತ ಬರ್ತಿದ್ದಾವೆ. ಕಾಲ್ಸು ಸೆಕೆಂಡ್ ಬಂದತೆ. ಸೊ ನಮಗೆ ಲಾಸ್ಟ್ ಇದ್ರೆ ಚೆನ್ನಾಗಿತ್ತು ಕಾಲ್ಸು. ಬಟ್ ಅಂತಂದ್ರೆ ಸೆಕೆಂಡ್ ಟ್ಯಾಬ್ ಇಕ್ಕವ್ರೆ. ನೋಡೋಣ, ಗೊತ್ತಾಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನು. ಸೊ ಇದ್ರ ಬಂದ್ಬಿಟ್ಟು ನಮಗೆ ಅಂತಂದರೆ ವಾಟ್ಸಪ್ ಕಡೆಯಿಂದ. ಈ ರೀತಿಯಲ್ಲಿ ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಟ್ವಿಟರ್ ಕಡೆಯಿಂದ. ಟ್ವಿಟರ್ನಲ್ಲಿ ಏನಂತಂದರೆ ಇವಾಗ ಸೊ ನ್ಯೂ CEO ಆಗಿ ಲಿಂಡಾ ಎಕನಂಬರ್ ಏನಂತಂದರೆ ಇವಾಗ ನೇಮಕ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ 30 ಇವರು ಏನಂತಂದರೆ ಚಾರ್ಜ್ ತಗೊಂಡಿದ್ದಾರೆ. ನೋಡೋಣ ಇವ್ರು ಟ್ವಿಟರ್ನಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಏನು ಮಾಡ್ತಾರೆ. ಎಲಾನ್ ಮಸ್ಕ್ ಇದ್ದಾಗ ಅವ್ರನ್ನ ತಗೊಂಬರ್ಬಾರ್ದು, ಅದೇ ಬ್ಲೂ ಟೆಕ್ ಮಾರ್ಕ್ ಅವರಿಗೆ ಇವರಿಗೆ ಅನ್ಕಂತ. ಸೊ ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ, ಇವ್ರು ಯಾವ ರೀತಿಲಿ ಮೇಂಟೈನ್ ಮಾಡ್ತಾರೆ ಟ್ವಿಟರ್ನ ಅಂತ. ಇವ್ರು ಮ್ಯಾಕ್ಸಿಮಮ್ ನೋಡೋದಕ್ಕಾಗಿ ಇವರು ಜಾಸ್ತಿ ದುಡ್ಡಿಗಾಗಿ ಫೋಕಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಕೆಲವೊಂದು ಟ್ವೀಟ್ ಮುಖಾಂತರ ಗೊತ್ತಾಗ್ತೈತೆ ಇವರು ಜಾಸ್ತಿ ಫೋಕಸ್ ಆನ್ ಬಿಸ್ನೆಸ್, ದುಡ್ಡು ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ನೋಡೋಣ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಇವಾಗ ಕಂಪ್ಲೀಟ್ ಏನಂತಂದರೆ ಚಾರ್ಜ್ ಎಲ್ಲ EMಗೆ ಇರಲ್ಲ. CEO ಆಗಿ ಇವಾಗ ಲಿಂಡಾ ಎಕರಾನ್ ಇದ್ದಾಳೆ, IMಗೆ ಏನು ಕಂಪ್ಲೀಟ್ ಚಾರ್ಜಸ್ ಏನಿರಲ್ಲ. ಇವಾಗ ಎಲಾನ್ ಮಸ್ಕ್ ಅದರಲ್ಲಿ 50% ಇರುತ್ತೆ, ಒಂದು 50% ಬಿಟ್ಟು ಇನ್ನೇನಿಲ್ಲ. ಓಕೆನಾ, ಒಂಥರ ಪಾರ್ಟ್ನರ್ ಥರ ಇವರಿಬ್ಬರು ಮೇಂಟೈನ್ ಇವಾಗ. ಓಕೆನಾ, ಸೊ ಈ ರೀತಿಲಿ ಏನಮ್ಮ ಮ್ಯಾಕ್ಸಿಮಮ್ ಚೇಂಜ್ ಮಾಡ್ಬೇಕಂದ್ರೆ ಲಿಂಡಾ ಎಕರಾನ ಸೊ ಟ್ವಿಟರ್ ಅಂದರೆ ಎಲಾನ್ ಮಸ್ಕ್ನ ಕೇಳಿ ಫಸ್ಟ್ ಆಮೇಲೆ ಅಂದರೆ ಚೇಂಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ನಿಕ್ಸ್ ನಮಗೆ ಹತ್ರ ಮೋಟರೋಲಾ ಕಡೆಯಿಂದ ಮೋಟರೋಲಾ Razr 40 Ultra ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದರೆ ಇನ್ನು ಕೆಲವು ದಿನದಿಂದ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತೈತೆ. ಈ ಮೊಬೈಲ್ ಬಂದ್ಬಿಟ್ಟು ಬ್ಯಾಕ್ ಡಿಸೈನ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ಕಲರ್ ಸಹ ಸಖತ್ತಾಗೈತೆ. ಈ ಮೊಬೈಲ್ ಮ್ಯಾಕ್ಸಿಮಮ್ 2 ವೇರಿಯಂಟ್ಸಲ್ಲಿ ಲಾಂಚ್ ಆಗ್ತಿದ್ದಂಗೈತೆ. ಸೊ ಅಂದ್ರೆ ಒಂದು ರೆಡ್ ವೇರಿಯಂಟ್ ಇನ್ನೊಂದು ಬಂದ್ಬಿಟ್ಟು ಬ್ಲೂ ವೇರಿಯಂಟಲ್ಲಿ ಲಾಂಚ್ ಆಗ್ತೈತಿ. ಈ ಮೊಬೈಲ್ ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಸಖತ್ತಾಗೈತೆ. ಬ್ಯಾಕ್ ಬಂದ್ಬಿಟ್ಟು ನಮಗೆ ಅರ್ಧ ಬಾಡಿ ಏನೋ ಡಿಸ್ಪ್ಲೇನೇ ಇರುತ್ತೆ. ಅದರಲ್ಲಿ ನಮಗೆ ಕ್ಯಾಮ್ರಾಸ್ ಅಂತಂದರೆ ಇನ್ಬಿಲ್ಟು ಡಿಸ್ಪ್ಲೇದಲ್ಲೇ ಇರ್ತವೆ. ನೀವು ನೋಡ್ಕೋಬೋದು ಯಾವ ಥರ ಡಿಸೈನ್. ನಾನು ಹೇಳೋ ಅವಶ್ಯಕತೆ ನಿಮ್ಗೆ ಗೊತ್ತಾಗುತ್ತೆ. ಡಿಸೈನ್ಸ ರೆಡ್ ಕಲರ್ ಸಖತ್ತಾಗೈತೆ ನಿಜ ಹೇಳ್ಬೇಕಂದ್ರೆ. ಸೊ ಈ ಮೊಬೈಲ್ ನಮಗೆ ಸ್ಪೆಸಿಫಿಕೇಷನ್ಸ್ ಮಾತ್ರ ಸಖತ್ತಾಗಿದೆ. ಈ ಮೊಬೈಲ್ ಬಂದ್ಬಿಟ್ಟು 8+ Gen 1 ಇಂದ ಬರ್ತೈತೆ. ಹಾಗೆ ಬಂದ್ಬಿಟ್ಟು 400 nits ಪೀಕ್ ಬ್ರೈಟ್ನೆಸ್ಸು,
ನೆಕ್ಸ್ಟ್ ಇನ್ನು ಹೇಳ್ಬೇಕಂದ್ರೆ ಇದರ 3800 mAh ಬ್ಯಾಟ್ರಿ ಇರುತ್ತೆ, ಅಂದರೆ ಅತಿ ಕಡಿಮೆ, ಸ್ವಲ್ಪ ಕಮ್ಮಿ ಆಯಿತು ಬ್ಯಾಟ್ರಿ ಪರ್ಸೆಂಟೇಜು. ಇವೇ ಫ್ಲಿಪ್ ಮೊಬೈಲ್ಸ್ ಏನಂತಂದರೆ ಇವು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಇರ್ತವೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗಿಂದ ಇರುತ್ತೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಮಗೆ ಸ್ಪೆಸಿಫಿಕೇಶನ್ಸ್ ಸಖತ್ತಾಗಿದ್ದಾವೆ. ನೋಡ್ಕೋಬೋದು ಇವ್ರು ಎಷ್ಟು ಪ್ರೈಸ್ ರೇಂಜಿಗೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂಬೋದು ಕಾಯಬೇಕೈತೆ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದರೆ ಮೋಟರೋಲಾ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ನಿಮ್ಗೆ ಅಂತಂದ್ರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಒಳ್ಳೆ ಕಾಮಿಡಿ ತರಿಸೋದು ನಿಮಗೆ. ನಿಜ ಹೇಳ್ಬೇಕಂದ್ರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ದಕ್ಷಿಣ ಕೊರಿಯಾದಲ್ಲಿ ನಡೆದೈತೆ. ಓಕೆನಾ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಝಂಗ್ ಅಂತ, ಈ ಹುಡುಗಿ ಏನಂತಂದ್ರೆ ಒಬ್ಬರನ್ನ ಕೊಲ್ಲಿದ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತಂತ ಅನುಭವಿಸೋದಕ್ಕಾಗಿ ಭಾಳಷ್ಟು ದಿವಸ ವೇಟ್ ಮಾಡಿದ್ರೆ ಹಂಗೆ ಇದಾನ. ಯಾರನ್ನ ಕೊಲ್ಬೇಕಂತ ಗೊತ್ತಾಗಲ್ಲ. ಅದಕ್ಕಾಗಿ ಏನಂತಂದ್ರೆ ಅವ್ರ ಹೈಸ್ಕೂಲ್ ಟೀಚರ್ ಏನಂತಂದ್ರೆ ನೆನಪು ಬಂದಿದ್ದಕ್ಕೆ ಆ ಟೈಮ್ನಲ್ಲಿ ಅಂತ ಹೈಸ್ಕೂಲ್ ಟೀಚರ್ ಓಕೆ ಅಪಾಯಿಂಟ್ಮೆಂಟ್ ತಗೊಂಡಾರೆ. ಈ ರೀತಿಲಿ ಸಮ್ ಕ್ವಶನ್ಸ್ ಏನು ರಿಸಾಲ್ವ್ ಮಾಡ್ಕೊಳಕ್ಕೆ ಅಂತಂದ್ರೆ ಒಂದು ರೀತಿ ಒಂದು ಏನೋ ಪ್ಲಾನ್ ಹಾಕ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡಾನ. ಅವ್ರ ಮನೆಗೆ ಹೋಗಿ ಯಾರಿಲ್ಲ ಟೈಮ್ನಾಗ ಅವ್ರ ಟೀಚರ್ನ ಕೊಲ್ಲಿದ್ದಾನೆ. ಓಕೆನಾ, ಈ ಇನ್ಸಿಡೆಂಟ್ ಬಂದ್ಬಿಟ್ಟು ದಕ್ಷಿಣ ಕೊರಿಯಲ್ಲಿ ನಡೆದೈತೆ. ನಿಜವಾಗ್ಲೂ ಏನು ರೀಸನ್ ಇಲ್ದೇನೆ ಕೊಲ್ಲದ, ಒಂಥರ ಎಕ್ಸ್ಪೀರಿಯನ್ಸ್ ತಗೋಬೇಕಂದ್ರೆ ಕೊಲ್ಬೇಕಾ ಏನೋ ದೊಡ್ಡ ನಿಜ ಕಾಮಿಡಿ ಅನ್ನುತ್ತೆ. ಯಾವುದೇ ರೀಸನ್ ಇಲ್ಲ ಫಸ್ಟ್ ಆಫ್ ಆಲ್. ಓಕೆನಾ, ಸೊ ಆ ರೀತಿಲಿ ಬೋಡೋ ಬಂದ್ಬಿಟ್ಟು ಅವ್ರ ಟೀಚರ್ನ ಅಂತಂದರೆ ಈ ರೀತಿಲಿ ಕೊಲ್ಲಿದಾನಂತ, ಯಾವುದೇ ರೀತಿಲಿ ವಿತೌಟ್ ರೀಸನ್ ಇಲ್ದೇನೆ. ಇಂಥವ್ರು ಬದುಕಿದಾರೆ ಅಂದ್ರೆ ದೊಡ್ಡ ಲೆಕ್ಕ. ಸೊ ಈ ರೀತಿಲಿ ಇನ್ಸಿಡೆಂಟ್ ಬಂದ್ಬಿಟ್ಟು ಭಾಳಷ್ಟು ದೊಡ್ಡ ಟ್ರೆಂಡಿಂಗ್ ಸ್ಟಾರ್ಟ್ ಮಾಡೈತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಒಂಥರ ವೆರೈಟಿ ಅಂತ ನನಗೆ ಅನ್ನಿಸ್ತು ಟೆಕ್ ನ್ಯೂಸ್. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ರೆಡ್ಮಿ K50i ಈ ಮೊಬೈಲ್ ಸಕ್ಸಸರ್ ಆದ ರೆಡ್ಮಿ K60i ಈ ಮೊಬೈಲ್ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಕೆಲವೇ ದಿನದಲ್ಲಿ ಲಾಂಚ್ ಆಗ್ತೈತೆ. ಈ K50i ಬಂದ್ಬಿಟ್ಟು ಎಂಥ ಲೆವೆಲಿಗೆ ಹೆಸರು ಮಾಡಿತ್ತಂದರೆ ಆ ಬೆಲೆಗೆ ಯಾವತ್ತು ಆ ಮೊಬೈಲ್ ಲಾಂಚ್ ಆಗಂಗಿಲ್ಲ ಅಂತ ಅಷ್ಟು ಲೆವೆಲ್ಗೆ ಅಂತ ಈ ಮೊಬೈಲ್ ಲಾಂಚ್ ಮಾಡಿದ್ರು. ಸಖತ್ತಾಗಿತ್ತು, ವ್ಯಾಲ್ಯೂ ಫಾರ್ ಮನಿ ಆ ಮೊಬೈಲ್ ಮಾತ್ರ. ಇನ್ನು ಒಂದು 30,000ಕ್ಕೆ ಲಾಂಚ್ ಆಗಿರೋದೆ ಅಂತ 25,000ಕ್ಕೆ ಲಾಂಚ್ ಆಗಿದ್ರು. ಇವಾಗ ಅಂತ ಆ ಮೊಬೈಲ್ ಜಸ್ಟ್ 20,000ಕ್ಕೆ ಸಿಗ್ತಾಯಿತ್ತು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕೆಳಗಡೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ರೆಡ್ಮಿ K50i ಒಂದ್ಸರಿ ಟ್ರೈ ಮಾಡಿ. ಓಕೆನಾ, ಸಖತ್ತಾಗೈತೆ ಮೊಬೈಲ್ ಮಾತ್ರ. ಸೊ ಇವಾಗ K60i ಐತಲ್ಲ, ಇದು ಬಂದ್ಬಿಟ್ಟು MediaTek Dimensity 8200 ಈ ಪ್ರೊಸೆಸರಿಂದ ಲಾಂಚ್ ಆಗ್ತಾಯಿದೆ ಅಂತ ಹೇಳ್ಬೋದು. 144 Hz ರಿಫ್ರೆಶ್ ರೇಟು, LCD ಡಿಸ್ಪ್ಲೇ, 64 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಇರುತ್ತೆ. ನಮಗೆ ಹಾಗೆ ಬಂದ್ಬಿಟ್ಟು ಇನ್ನು ಭಾಳಷ್ಟು ಐತೆ. ಓಕೆನಾ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು ಈ ಥರ ಭಾಳಷ್ಟು ನಮಗೆ ಸ್ಪೆಸಿಫಿಕೇಷನ್ಸಿಂದ ಬರ್ತೈತೆ ಅಂತ ಹೇಳ್ಬೋದು. ಇದು ಸಹ ಅಂತಂದರೆ ಅತಿ ಕಡಿಮೆ ಬೆಲೆಗೆ ಲಾಂಚ್ ಮಾಡ್ಬೋದು, ಇರೋದಕ್ಕಾಗಲ್ಲ ಈ ಮೊಬೈಲ್. ಇದು ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡ್ದಂಗೆ ಅಂತಂದರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು US ನಲ್ಲಿ ನಡೆದೈತೆ. ಒಬ್ಬ ಮಹಿಳೆ ಬಂದ್ಬಿಟ್ಟು 36 ವರ್ಷದ ಮಹಿಳೆ ಏನೇನಂತಂದರೆ ಒಂದು ಚಾಟ್ ಬಾಟ್ನ ಏನಂತಂದರೆ ಪ್ರೀತಿಸ್ತದಾಳೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮ್ಮ ಫೇಸ್ಬುಕ್ನಲ್ಲಿ ಹಾಕೋಳೆ, ನೀವು ನೋಡ್ಕೋಬೋದು ಯಾವ ಥರ ಆಯ್ತು ಅಂತ ಕತೆ. ಇಷ್ಟು ಡೇಸ್ ನಾವೇಂತಂದರೆ ಆನ್ಲೈನಲ್ಲಿ ನೋಡ್ಕೊಂತಿದ್ವಿ, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಒಬ್ಬರು ಹೆಣ್ಮಕ್ಳನ್ನೇ ಮದುವೆ ಆಗೋದು, ಸೊ ಗಂಡ್ಮಕ್ಳನ್ನೇ ಮದುವೆ ಆಗೋದು. ಸೊ ಆ ರೀತಿ ಭಾಳಷ್ಟು ಇನ್ಸಿಡೆಂಟ್ ನೋಡಿದ್ದೀವಿ. ಇವಾಗ ಒಂದು ಜನ್ರೇಷನ್ ಮುಂದಕ್ಕೆ ಇದ್ದಾಳೆ, ಒಂದು ಚಾಟ್ ಬಾಟ್ನ ಪ್ರೀತಿಸ್ತಾಳೆ ಅಂತ ಹೇಳ್ಬೋದು. ಆ ಚಾಟ್ ಬಾಟ್ ನೇಮ್ ಬಂದ್ಬಿಟ್ಟು ಎರನ್ ಕರ್ನಾಲ್ ಅಂತೆ. ಆ ಹುಡುಗಿನ ನೇಮ್ ಬಂದ್ಬಿಟ್ಟು ಏನಂತಂದರೆ ಸೊ ರಾಮಸ ಸಮಥಿಂಗ್ ಏನೋ ಹೆಸರೈತೆ, ನೀವು ನೋಡ್ಕೋಬೋದು, ಅಲ್ಲೇ ಕಾಣಿಸುತ್ತೆ ಫೇಸ್ಬುಕ್ನಲ್ಲಿ. ಸೊ ಈ ರೀತಿಯಲ್ಲಿ ಬ್ರದರ್ಸ್ ಯಾವ ಲೆವೆಲಲ್ಲಿ ಆಯ್ತಂತ ಜನ್ರೇಷನ್ ಒಂದು ದೊಡ್ಡ ಲೆಕ್ಕ. ಇರೋರನ್ನ ಗಂಡು ಎಲ್ಲ ಇಷ್ಟು ಜನ ಇದ್ದಾರೆ, ಇವ್ರು ಮಾಡ್ಕೊಂಡ್ಬಿಟ್ಟು ಚಾಟ್ ಬಾಟ್ ಕಣ್ಣಿಗೆ ಕಾಣೋರ್ದು ಮಾಡ್ಕೊಂಡು ಏನು ಮಾಡ್ತಾರೆ ಗೊತ್ತಾಯ್ತು ಅವ್ರಿಗೆ ಚಾಟ್ ಬಾಟ್ ಅಂತ. ಬಟ್ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಅಂದ್ರೆ ದೊಡ್ಡ ಲೆಕ್ಕ ಅಲ್ವಾ. ಸೊ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ, ಇವೆಲ್ಲ ನೋಡ್ತಾರೆ ಕಾಮಿಡಿ ಬರ್ತೈತೆ. ಬಟ್ ಯಾರ ಎಮೋಷನ್ಸ್ ಅವರು. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನಮಗೆ ಅಂತಂದರೆ ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಚೀನಾದಲ್ಲಿ ನಡೆದೈತೆ. ಓಕೆನಾ, ಒಬ್ಬ ಹುಡುಗಿ ಬಂದ್ಬಿಟ್ಟು 13 ವರ್ಷದ ಹುಡುಗಿ ಏನಂತಂದರೆ ಅವ್ರ ಅಮ್ಮನ ಅಕೌಂಟಿಂದ ಅಂತ ಜಸ್ಟ್ BGMIಗೆ ಅಮೌಂಟು ಯೂಸ್ ಮಾಡಿದಾಳೆ, 15 ಲಕ್ಷ ರೂಪಾಯಿ ಯೂಸ್ ಮಾಡಿದಾಳೆ. ಅವ್ರ ಅಮ್ಮಗೆ ಗೊತ್ತಿಲ್ಲದೇ 15 ಲಕ್ಷ ರೂಪಾಯಿ ಯೂಸ್ ಮಾಡಿದಾಳೆ ಅಂತ ಹೇಳ್ಬೋದು. ದೊಡ್ಡ ಲೆಕ್ಕ. ಫುಲ್ ಅಡಿಕ್ಷನ್ ಆಗಿಬಿಡ್ದಾಳೆ. ಸ್ಕೂಲಿಗೆ ಹೋದ್ರೂ ಸಹ ಏನಂತಂದರೆ ಬರೀ ಮೊಬೈಲ್ ಬಗ್ಗೆ ಚಿಂತೆ, ಮೊಬೈಲ್ನಲ್ಲೇ ಗೇಮ್ ಆಡೋದು. ಸೊ ಇವೆಲ್ಲ ಓಕೆನಾ, ಇವೆಲ್ಲ ನಡೀತಿದ್ದಾವೆ. ಯಾವ ಥರ ಈ ಹುಡುಗಿ ಅವ್ರ ಅಮ್ಮನ ಅಕೌಂಟಿಂದ ಮಾಡಿದ್ರು ಅಂತಂದರೆ ಅದು ಥ್ರೂ ಏನಂತಂದರೆ ಡೆಬಿಟ್ ಕಾರ್ಡ್ ಇತ್ತು. ಡೆಬಿಟ್ ಕಾರ್ಡ್ ಏನಂತಂದರೆ ಅವ್ರ ಅಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಇತ್ತಲ್ವಾ. ಸೊ ಜಸ್ಟ್ ಏನಂತಂದರೆ ಈ ಥರ UPI ಅಪ್ಲಿಕೇಶನ್ಸ್ ಇರ್ತಲ್ಲ, ಅವ್ರ ಮುಖಾಂತರ ಅಂತಂದರೆ ಎಂತ ಸ್ಪೆಂಡ್ ಮಾಡಿದಾಳೆ ಅಂತ ಹೇಳ್ಬೋದು. 15 ಲಕ್ಷ ರೂಪಾಯಿ ಅಂತ ಸ್ಪೆಂಡ್ ಮಾಡಿದಾಳೆ. ಅವ್ರ ಅಮ್ಮ ಸಹ ಗೊತ್ತಿಲ್ಲ ಸ್ಪೆಂಡ್ ಮಾಡ್ಯಾಳ ಅಂತ. ಫಸ್ಟ್ ಆಫ್ ಆಲ್ ಏನಂತಂದರೆ ಸ್ಕೂಲಲ್ಲಿ ಈ ಥರ ಬಿಹೇವ್ ಮಾಡೋದು ನೋಡಿ, ಫುಲ್ ಅಡಿಕ್ಷನ್ ಆಯ್ತಲ್ಲ ಗೇಮಿಗೆ, ಈ ಥರ ಬಿಹೇವ್ ಮಾಡೋದು ನೋಡಿ ಟೀಚರ್ಸ್ ಅಂತ ಅವ್ರ ಅಮ್ಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವಾಗ ಅವ್ರ ಅಮ್ಮ ಚೆಕ್ ಮಾಡ್ಕೊಂಡಿದ್ದಾಳೆ. ಓಕೆ, ನಿಮ್ಮ ಅಕೌಂಟಿಂದ ಇಷ್ಟು ದುಡ್ಡು ಹೋಗ್ಯಾವ ಅಂತ ಅವ್ರು ಹೇಳಿದಕ್ಕೆ ಇವರಮ್ಮ ಚೆಕ್ ಮಾಡ್ಕೊಂಡಾಳ. ಅವಾಗ ಗೊತ್ತಾಯ್ತು ಏನು ದುಡ್ಡು ಹೋಗಿರೋದು ಅಷ್ಟಾಗ ಅವ್ರ ಅಮ್ಮಗೆ ಗೊತ್ತಿಲ್ಲ. ಸೊ ಈ ರೀತಿ ಅಂತಂದರೆ ಇನ್ಸಿಡೆಂಟ್ ನಡೆದೈತೆ ಅಂತ ಹೇಳ್ಬೋದು. ಸೊ ಚೀನಾದಲ್ಲಿ. ಸೊ ನೀವು ಬ್ರದರ್ಸ್ ನೀವೇನಾದರೂ ಗೇಮ್ ಆಡ್ತಿದ್ರೆ ಮಾತ್ರ ಒಂದು ಲೆವೆಲ್ ಲಿಮಿಟ್ ಆಡ್ರಿ. ಓಕೆ, ನೀವೇನಂತಂದರೆ ಸ್ವಲ್ಪ ಮೈಂಡ್ ಕೂಲ್ ಆಗೋದಕ್ಕಾಗಿ ಜಸ್ಟ್ ಗೇಮ್ ಆಡ್ರಿ ಮಾತ್ರ. ಯಾವುದೇ ರೀತಿ ದುಡ್ಡು ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ. ಸುಮ್ಮನೆ ನಮ್ಗೆ ಏನಿಲ್ಲ, ಉಂಬೋದಿಲ್ಲ ತಿಂಬೋದಿಲ್ಲ ಅದರಲ್ಲಿ. ಸೊ ಜಸ್ಟ್ ನೀವೇನಂತಂದರೆ ನಿಮಗೆ ಫುಲ್ಲು ಸ್ಪೋರ್ಟ್ಸಿಗೆ ನೀವೇನು ಡೆಡಿಕೇಟೆಡ್ ಮಾಡ್ಬೇಕು ಲೈಫ್ ಅನ್ಕೊಂಡಿದ್ರೆ ಮಾತ್ರ ಅಂಥ ಟೈಮ್ ನೀವೇನು ಇನ್ವೆಸ್ಟ್ ಮಾಡ್ಬೇಕಾಗಲಿ. ಬೇರೆಯವ್ರಿಗೆಲ್ಲ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ.
ಓಕೆನಾ. ಸೊ ಈ ರೀತಿಲಿ ಇನ್ಸಿಡೆಂಟ್ ಬಂದ್ಬಿಟ್ಟು ಚೀನಾದಲ್ಲಿ ನಡೆದೈತೆ, ಸ್ವಲ್ಪ ಹುಷಾರು. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸೋದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.